Hello everyone, welcome to Sanmarga classes. 7ನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎನ್ನುವಂತಹ ಚಾಪ್ಟರ್ ಇಂದ ಅರಿಸ್ಟಾಟಲ್ ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಸೊ ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಎಲ್ಲಿ ಕಾಣಬಹುದು ಮಕ್ಕಳೇ? ಗ್ರೀಸ್ ದೇಶದಲ್ಲಿ ಕಾಣಬಹುದು. ಓಕೆನಾ? ಗ್ರೀಸ್ ನಲ್ಲಿ ಕಾಣಬಹುದು. ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ಇಬ್ಬರೂ ಕೂಡ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದರು. ಪ್ಲೇಟೋ ತನ್ನ ರಿಪಬ್ಲಿಕ್ ಎನ್ನುವಂತಹ ಕೃತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಕರ್ತವ್ಯಗಳ ಬಗ್ಗೆ ಚಿಂತಿಸಿದರು. ಆದರೆ ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧಗೊಳಿಸಿ ಅದಕ್ಕೆ ತಳಪಾಯ ಹಾಕಿದ ಪ್ರಥಮ ಚಿಂತಕ ಅರಿಸ್ಟಾಟಲ್. ಆದ್ರಿಂದ ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತೆ. ಆಯ್ತಲ್ವಾ? ಗ್ರೀಕ್ ಅನೇಕ ಚಿಂತಕರಾದಂತಹ ಪ್ಲೇಟೋ, ಸಾಕ್ರೆಟಿಸ್ ಅಂತವರು ರಾಜ್ಯಶಾಸ್ತ್ರಕ್ಕೆ ವ್ಯಾಖ್ಯಾನವನ್ನ ನೀಡ್ತಾರೆ. ರಾಜ್ಯಶಾಸ್ತ್ರ ಮತ್ತು ರಾಜ್ಯ ಮತ್ತು ಸರ್ಕಾರದ ಸ್ವರೂಪಗಳ ಬಗ್ಗೆ ವಿವರಿಸಿದ್ದಾರೆ. ಆದರೂ ಕೂಡ ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧಗೊಳಿಸಿ ಅದಕ್ಕೆ ಒಂದು ತಳಪಾಯ ಹಾಕಿದ ಪ್ರಥಮ ಚಿಂತಕ ಅರಿಸ್ಟಾಟಲ್ ಆಗಿದ್ದರಿಂದ ಆತನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗಿದೆ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥವಾದ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನ ಬರೆದಿದ್ದಾನೆ. ಪಾಲಿಟಿಕ್ಸ್ ಎನ್ನುವಂತಹ ಕೃತಿಯನ್ನ ರಚಿಸಿದ್ದಾರೆ ಅರಿಸ್ಟಾಟಲ್ ರವರು. ಓಕೆ, ಥ್ಯಾಂಕ್ ಯು.